ಇತ್ತೀಚಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತಲಿನ ಸಮಾಜಕ್ಕೆ ಏನಾಗಿದೆ ಅನ್ನೋದು ಅರ್ಥವಾಗ್ತಾ ಇಲ್ಲ. ದಿನನಿತ್ಯದ ಸುದ್ದಿಗಳನ್ನು ಗಮನಿಸ್ತಾ ಇದ್ರೆ ಮನುಷ್ಯ ದಿನೇ ದಿನೇ ಕ್ರೂರಿಯಾಗ್ತಾ ಇದ್ದಾನ ಅನಿಸುತ್ತೆ. ಕಳೆದ ಒಂದು ದಿನದ ಹಿಂದಷ್ಟೇ ರಾಜ್ಯದಲ್ಲಿ ನಡೆದ 2 ಘಟನೆಗಳು ಇದಕ್ಕೆ ಸಾಕ್ಷಿಯಾಗಿವೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ಸಮೀಪದ ಬಿಸಿ ರೋಡ್ ಬಸ್ ನಿಲ್ದಾಣದಲ್ಲಿ ಚೇತನ್ ಎಂಬ ಯುವಕನೊಬ್ಬ ತನ್ನ ದೂರದ ಸಂಬಂಧಿ ಲಾವಣ್ಯ ಎಂಬ ಯುವತಿಯನ್ನ ಹಾಡಹಗಲೇ ಎಲ್ಲರ ಮುಂದೆ ಮನಬಂದಂತೆ ಕೊಚ್ಚಿ ಕೊಲೆಗೈದಿದ್ದಾನೆ. ಘಟನೆಯ ಸ್ಥಳದಿಂದ ಪರಾರಿಯಾದ ಯುವಕ ಮಂಗಳೂರಿನಲ್ಲಿ ಪೊಲೀಸರ ಬಲೆಗೆ ಬಿದ್ದಿದ್ದು, ಇದೀಗ ಕೊಲೆಯ ಹಿಂದಿನ ಕಾರಣವನ್ನ ಪೊಲೀಸರು ಹುಡುಕ್ತಾ ಇದ್ದಾರೆ. ಇನ್ನು ಧಾರವಾಡದ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ಒಂದರಲ್ಲಿ ನೆಲೆಸಿದ್ದ ವೈದ್ಯ ಪತಿ ಕಿರಣ್ ಹಾಗೂ ತನ್ನ 8 ವರ್ಷದ ಮಗನನ್ನ ವೈದ್ಯ ವೃತ್ತಿಯಲ್ಲಿದ್ದ ಡಾಕ್ಟರ್ ಪ್ರಿಯಾಂಕಾ ಚಾಕುವಿನಿಂದ ಇರಿದಿದ್ದಾಳೆ. ಬರೋಬ್ಬರಿ 10 ಬಾರಿ ಚಾಕುವಿನಿಂದ ಇರಿದ ಪರಿಣಾಮ ಪತಿ ಕಿರಣ್ ಸ್ಥಳದಲ್ಲೇ ಮೃತಪಟ್ಟಿದ್ದು, ಅದೃಷ್ಟವಶಾತ್ ಮಗು ಬದುಕಿ ಉಳಿದಿದೆ. ಗಂಡ ಹಾಗೂ ಮಗುವನ್ನ ಇರಿದ ಬಳಿಕ ಆರೋಪಿ ಪ್ರಿಯಾಂಕಾ ತನ್ನ ಮೊಬೈಲ್ನಲ್ಲಿ ರೀಲ್ಸ್ ನೋಡ್ತಾ ಕುಳಿತಿದ್ಲು ಎಂಬ ಸುದ್ದಿ ಕೇಳಿ ಬಹುತೇಕರಿಗೆ ಶಾಕ್ ಆಗಿದೆ. ಇನ್ನು ಸುದ್ದಿಯಾಗದ ಅದೆಷ್ಟೋ ಘಟನೆಗಳು ದಿನನಿತ್ಯವೂ ನಮ್ಮ ನಡುವೆ ನಡೆಯುತ್ತಲೇ ಇದೆ. ಯಾಕೆ ಹೀಗಾಗ್ತಾ ಇದೆ? ಮನುಷ್ಯನ ನಡುವೆ ಯಾಕಿಷ್ಟು ದ್ವೇಷ, ಕ್ರೂರತನ? ಇದು ಹೀಗೆ ಮುಂದುವರೆದ್ರೆ ಏನಾಗಬಹುದು ಎಂದು ಊಹಿಸಿದ್ರೆ ಅರಗಿಸಿಕೊಳ್ಳಲು ಸಾಧ್ಯವಾಗ್ತಾ ಇಲ್ಲ. ಟಿಜೆ ಪ್ರವೀಣ್ ಕುಮಾರ್, ಕೊಡಗು ಚಾನಲ್, ಮಡಿಕೇರಿ.